ಎಸ್, ಕರ್ನಾಟಕದ ರಾಜ್ಯದಲ್ಲಿ ಒಟ್ಟು 224 ವಿಧಾನ ಕ್ಷೇತ್ರಗಳಲ್ಲ, ಅದರ ಬದಲಾಗಿ ಮುಂಬರುವಂತಹ ದಿನಗಳಲ್ಲಿ ಒಟ್ಟು 336 ವಿಧಾನ ಕ್ಷೇತ್ರಗಳು ಆಗಲಿವೆ, ವಿಧಾನಸಭಾ ಕ್ಷೇತ್ರಗಳಾಗಲಿವೆ ಅನ್ನುವಂತಹ ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನೋಡ್ಕೊಂಬರೋಣ. 226 ಅಲ್ಲ, 336 ವಿಧಾನಸಭಾ ಕ್ಷೇತ್ರಗಳು. ಲಕ್ಕಿ ಬಂಡೆ ಎದುರಾಳಿಗಳಿಗೆ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು. 2029ಕ್ಕೆ ಡಿಲಿಮಿಟೇಷನ್ ಫಿಕ್ಸ್, ಒನ್ ನೇಷನ್ ಒನ್ ಎಲೆಕ್ಷನ್. 2029ಕ್ಕೆ ಸಿಕ್ಕಾಪಟ್ಟೆ ಹೆಚ್ಚಾಗಲಿವೆ ವಿಧಾನಸಭಾ ಕ್ಷೇತ್ರಗಳು ರಾಜ್ಯದಲ್ಲಿ. ಬದಲಾಗಲಿದೆ ರಾಜಕಾರಣ, ರಾಜ್ಯದ ಸಮೀಕರಣವೂ ಕೂಡ ಬದಲಾಗಿದೆ. ಶೀಘ್ರವೇ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋದಕ್ಕೆ ಕೇಂದ್ರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಡಿಲಿಮಿಟೇಷನ್ ಬಿಲ್ ಪಾಸ್ ಆದರೆ ಕ್ಷೇತ್ರಗಳು ಹೆಚ್ಚಾಗುತ್ತೆ. ಹಾಗಾದ್ರೆ ಎಷ್ಟಾಗಲಿದೆ ವಿಧಾನಸಭಾ ಕ್ಷೇತ್ರಗಳು? ಅದರಲ್ಲಿ ಮಹಿಳೆಯರಿಗೆ ಎಷ್ಟು ರಿಸರ್ವೇಷನ್ಸ್ಗಳನ್ನು ನೀಡಲಾಗುತ್ತೆ? ನಿಮಗೆಲ್ಲ ಗೊತ್ತಿರೋ ಹಾಗೆ 224 ವಿಧಾನಸಭಾ ಕ್ಷೇತ್ರಗಳಿವೆ. ಅದು ಈಗ ಮುಂದಿನ ದಿನಗಳಲ್ಲಿ 336ಕ್ಕೆ ಬಂದು ನಿಲ್ಲಬಹುದು. ಡಿ.ಕೆ. ಶಿವಕುಮಾರ್ ಅವರ ಅವಧಿ ಎಕ್ಸ್ಟೆಂಡ್ ಆದರೂ ಆದಿತ್ತು ಅಂಟಿಲ್ 2029. ಯಾಕಂತಂದ್ರೆ ಆಗ 2029ಕ್ಕೆ ಡಿಲಿಮಿಟೇಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಪಾಸ್ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಹಂಗೇನಾದರೂ ಆದರೆ ವಿಧಾನಸಭಾ ಕ್ಷೇತ್ರಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. 224 ಇರುವಂತಹ ವಿಧಾನಸಭಾ ಕ್ಷೇತ್ರಗಳು 336ಕ್ಕೆ ಬಂದು ನಿಲ್ಲುತ್ತೆ. ಬಿಲ್ಲನ್ನು ಪಾಸ್ ಮಾಡುವುದಕ್ಕೆ ಈಗ ಕೇಂದ್ರ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದೇಟನ್ನ ಹಾಕ್ತಾ ಇದೆ. ಒಂದು ವೇಳೆ ಹಂಗೇನಾದರೂ ಆದರೆ ಕರ್ನಾಟಕದಲ್ಲಿ ಇವತ್ತಿಗೆ ಇರುವಂತಹ 224 ವಿಧಾನಸಭಾ ಕ್ಷೇತ್ರಗಳು ಅಂತ ಏನಿವೆ, ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಜಾಸ್ತಿ ಸಂಖ್ಯೆಯಲ್ಲೇ ಬಿತ್ತರಿಸಿಕೊಂಡು 336ಕ್ಕೆ ಬಂದು ನಿಲ್ಲಬಹುದು. 306ಕ್ಕೆ ಬಂದು ನಿಲ್ಲಬಹುದು. ಒಂದು ವೇಳೆ ಹಂಗೇನಾದರೂ ಆದರೆ 2029ರವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು CM ಆಗಿನೇ ಇರ್ತಾರೆ. ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಲಕ್ಕಿ ಚಾರ್ಮ, ಲಕ್ಕಿ ಕಂಟೆಂಟಾ ಅನ್ನುವಂತಹ ವಿಚಾರಗಳು ಈಗ ರಾಜಕಾರಣದ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಡಿಲಿಮಿಟೇಷನ್ 2029ಗೆ ಅದರ ಬಿಲ್ ಏನಾದರೂ ಪಾಸ್ ಆದರೆ ವಿಧಾನಸಭಾ ಕ್ಷೇತ್ರಗಳು ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ. ರಾಜ್ಯದಲ್ಲಿ 336 ವಿಧಾನಸಭಾ ಕ್ಷೇತ್ರಗಳಾಗುವಂತಹ ಚಾನ್ಸಸ್ ಇದೆ. ಸೊ ಹಾಗೆ ವಿಧಾನಸಭಾ ಕ್ಷೇತ್ರಗಳು ಜಾಸ್ತಿ ಆದಾಗ ಅದರಲ್ಲಿ ವಿಂಗಡಣೆಗಳಾಗುತ್ತೆ. ಹಂಗೆ ವಿಂಗಡಣೆಗಳಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಯಾರ್ಯಾರಿಗೆ ಸಲ್ಲುತ್ತೆ, ಯಾರ್ಯಾರಿಗೆ ಅಂದರೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳು ಒಟ್ಟಾರೆಯಾಗಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಮೀಸಲಾತಿಯನ್ನು ಒಳಗೊಳ್ಳುತ್ತೆ, ಮಹಿಳಾ ಮೀಸಲಾತಿಗಳು ಎಷ್ಟಿರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಗಳು ಯಾವುದು ಅದನ್ನೆಲ್ಲ ನಾವು ಕಾದು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ದಿನಗಳಲ್ಲಿ 224 ಅಲ್ಲ, 336 ಕ್ಷೇತ್ರಗಳು. 2029ರಲ್ಲಿ ಕರ್ನಾಟಕ ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆ 224 ಅಲ್ಲ, ಇಟ್ಸ್ 336. 336 ಆಗುವಂತಹ ಸಾಧ್ಯತೆಗಳು ಈಗ ಮುಂದಿನ ಚುನಾವಣೆಯಲ್ಲಿ ಕಂಡು ಬರ್ತಾರೆ. ಕ್ಷೇತ್ರಗಳ ಸಂಖ್ಯೆ 224ರಿಂದ 336ಕ್ಕೆ ಹೆಚ್ಚಿಸಲು ಚರ್ಚೆಯನ್ನ ಮಾಡ್ತಾ ಇದೆ. 336 ಕ್ಷೇತ್ರಗಳ ಪೈಕಿ 110 ಕ್ಷೇತ್ರಗಳು ರಿಸರ್ವ್ ಫಾರ್ ವುಮೆನ್, ಮಹಿಳಾ ಮೀಸಲಾತಿ ಕ್ಷೇತ್ರಗಳಾಗುತ್ತೆ. 110 ಕ್ಷೇತ್ರಗಳು, 110 ಕ್ಷೇತ್ರಗಳು. ಇನ್ನು SC ST ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರಿ ಪಲ್ಲಾಟ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಆಗುವಂತಹ ಸಾಧ್ಯತೆಗಳಿದೆ. SC ST ಮೀಸಲು ಕ್ಷೇತ್ರಗಳ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಹೆಚ್ಚಳ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಔಟ್ ಆಫ್ 336 ಆದರೆ, ಒಂದು ವೇಳೆ ಆದರೆ ಹೊಸ ನಿಯಮಗಳ ಪ್ರಕಾರ ಪ್ರತಿ ಕ್ಷೇತ್ರದಲ್ಲಿ 2 ಲಕ್ಷ ಮತದಾರರು ಇರ್ತಾರೆ. ಆಯಾ ಜಾತಿವಾರು ಪ್ರಾಂತವಾರು ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಬಹುತೇಕ ಏರಿಕೆ ಫಿಕ್ಸ್ ಅನ್ನುವಂಥದ್ದಾಗಿದೆ. ಹೀಗೆ ಒಟ್ಟಾರೆಯಾಗಿ 224 ಕ್ಷೇತ್ರಗಳೆಲ್ಲ ಮುಂಬರುವಂತಹ ದಿನಗಳಲ್ಲಿ 336 ಆಗುವಂತಹ ಸಾಧ್ಯತೆ ಇದೆ. ಹಂಗೇನಾದರೂ ಆದರೆ ಅದರಲ್ಲಿ ಹತ್ರ 110 ಕ್ಷೇತ್ರಗಳು, 110 ವಿಧಾನಸಭಾ ಕ್ಷೇತ್ರಗಳು, ಕಾನ್ಸ್ಟಿಟ್ಯೂಯೆನ್ಸಿಗಳು ಮಹಿಳೆಯರಿಗೆ ಮೀಸಲಾಗುತ್ತೆ. ಇನ್ನು SC STಗೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು
ಮಾಡಬೇಕು, ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಭಾರಿ ದೊಡ್ಡ ಪ್ರಮಾಣದ ಚರ್ಚೆ ಅನ್ನುವಂಥದ್ದು ಆಗ್ತಾ ಇದೆ. ಹೀಗೆ ಡಿಲಿಮಿಟೇಷನ್ ಬಿಲ್ ಏನಾದರೂ ಪಾಸ್ ಆದರೆ ಕಾನ್ಸ್ಟಿಟ್ಯೂನ್ಸಿಗಳು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಇದೆ. ಲೆಟ್ಸ್ ಗೋ ಫಾರ್ ಇಟ್. ಮತ್ತೊಂದು ಬ್ರೇಕಿಂಗನ್ನು ನೋಡಿಕೊಂಡು ಬರೋಣ. ಎಸ್, ಡಿ ಕೆ ಶಿವಕುಮಾರ್ 2 ವರ್ಷ ಸಿ ಎಂ ಅಲ್ಲವೇ ಅಲ್ಲ. 2 ವರ್ಷ ಸಿ ಎಂ ಅಲ್ಲ, ಮತ್ತಿನ್ನು ಎಷ್ಟು ವರ್ಷ? ಇನ್ನು 1 ವರ್ಷನ, 6 ತಿಂಗಳ? ನೋ, ನಿಮ್ಮ ಊಹೆ, ನಿಮ್ಮ ಇಮ್ಯಾಜಿನೇಷನ್ ಅಬ್ಸಲ್ಯೂಟ್ಲಿ ರಾಂಗ್. ನಿಮ್ಮ ಲೆಕ್ಕಾಚಾರ ಕಂಪ್ಲೀಟ್ ತಪ್ಪಾಗಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಎಷ್ಟು ವರ್ಷದ ಸಿ ಎಂ ಆಗಿರ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ನಿಮ್ಮ ಅಶ್ವವೇಗ ನೀಡುತ್ತಿದೆ ಡಿ ಕೆ ಸಿ ಎಂ ಸ್ಥಾನದ ಅಸಲಿ ಲೆಕ್ಕಾಚಾರ. ದಿಸ್ ಈಸ್ ಅಶ್ವವೇಗ ನ್ಯೂಸಿನ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಷ್ಟು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ? ಕೇವಲ 2 ವರ್ಷನ? ಆಬ್ವಿಯಸ್ಲಿ ನಾಟ್, ಅಲ್ವೇ ಅಲ್ಲ. ಹಾಗಾದರೆ ಇನ್ನೆಷ್ಟು ವರ್ಷ ಇರ್ತಾರೆ? ಕೇವಲ 1 ವರ್ಷನ? ಇನ್ನೂ 6 ತಿಂಗಳ? ಅಥವಾ 1 ವರ್ಷ 6 ತಿಂಗಳ? 1.5 ವರ್ಷನ? ಎಲ್ಲಿವರೆಗೂ ಇಡ್ತಾರೆ? ಹಾಗೇನಾದರೂ ನೀವು ಲೆಕ್ಕ ಹಾಕಿದರೆ ಅಬ್ಸಲ್ಯೂಟ್ಲಿ ರಾಂಗ್. ಇವತ್ತು ಅಶ್ವವೇಗ ನ್ಯೂಸಿನ ತಂಡ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಲೆಕ್ಕವನ್ನು ತೆರೆದು ನಿಮ್ಮ ಮುಂದೆ ಇಡ್ತಾ ಇದೆ. ಎಷ್ಟು ವರ್ಷ ಇರ್ತಾರೆ ಡಿ ಕೆ ಶಿವಕುಮಾರ್? ಆ ಎಲ್ಲ ಲೆಕ್ಕಾಚಾರದ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತು ನಾವು ನಿಮಗೆ ಕೊಡ್ತೀವಿ. ಇವತ್ತಿನ ಅಶ್ವವೇಗ ನ್ಯೂಸಿನ ಟಾಪ್ ಸ್ಟೋರಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸಿನಲ್ಲಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ನೋಡಿಕೊಂಡು ಬರೋಣ. ಇನ್ನು ಮುಂಬರುವಂತಹ 2028ರ ಚುನಾವಣೆ ನಡೆಯೋದು ಡೌಟ್. ರಾಜ್ಯದ ಅಸೆಂಬ್ಲಿ ಚುನಾವಣೆ ನಡೆಯೋದು ಡೌಟ್. ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಿಜೋರಾಂ ಅಸೆಂಬ್ಲಿ ಚುನಾವಣೆ 1 ವರ್ಷ ಪೋಸ್ಟ್ಪಾನ್ ಆಗುವಂತಹ, ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಸೇರಿ 6 ರಾಜ್ಯಗಳ ಚುನಾವಣೆ ನಡೆಯೋದು 2029ಕ್ಕ. 2029ರವರೆಗೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿರ್ತಾರ? 2029ಕ್ಕೆ ಡಿಲಿಮಿಟೇಷನ್ ಫಿಕ್ಸ್ ಆಗುತ್ತಾ? 1 ನೇಷನ್ 1 ಎಲೆಕ್ಷನ್ ಫಿಕ್ಸ್ ಆಗುತ್ತಾ? ಹಂಗೇನಾದರೂ ಡಿಲಿಮಿಟೇಷನ್ ಆದರೆ ಅದೊಂದು ಜಾಕ್ಪಾಟ್. 2028ರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯೋದೇ ಡೌಟ್. ನಮ್ಮ ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ರಾಜಸ್ಥಾನ, ಮಿಜೋರಾಂ ಅಸೆಂಬ್ಲಿ ಚುನಾವಣೆಗಳು 1 ವರ್ಷ ಮುಂದೂಡಿಕೆಯಾಗುವಂತಹ ಸಾಧ್ಯತೆಗಳಿವೆ. ಕರ್ನಾಟಕ ಸೇರಿ 6 ರಾಜ್ಯದಲ್ಲಿ ಚುನಾವಣೆ ನಡೆಯೋದು ಹತ್ರ 2029ನಲ್ಲಿ ಅಂತ ಅನಿಸುತ್ತೆ. 2029ರವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಯಾಕಂತಂದ್ರೆ ಡಿಲಿಮಿಟೇಷನ್ ಫಿಕ್ಸ್ ಆದರೆ 1 ನೇಷನ್ 1 ಎಲೆಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಅದರ ಬಿಲ್ ಏನಾದರೂ ಪಾಸ್ ಆದರೆ ವಿಧಾನಸಭಾ ಕ್ಷೇತ್ರಗಳು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ 1 ವರ್ಷ ಎಕ್ಸ್ಟೆಂಡ್ ಆಗಿ 2028ನಲ್ಲಿ ನಡೆಯಬೇಕಾದಂತಹ ವಿಧಾನಸಭಾ ಎಲೆಕ್ಷನ್ಸ್ಗಳು 2029ಗೆ ನಡೆಯುತ್ತೆ. 1 ವರ್ಷ ಬಹುತೇಕ ಪೋಸ್ಟ್ಪಾಂಡ್ ಆಗುತ್ತೆ. ಕರ್ನಾಟಕವನ್ನು ಒಳಗೊಂಡು ಉಳಿದಂತಹ 6 ರಾಜ್ಯಗಳಲ್ಲಿ 6 to 7 ಸ್ಟೇಟ್ಸ್ಗಳಲ್ಲಿ ಈ ರೀತಿಯಾದಂತಹ ಪೋಸ್ಟ್ಪಾಂಡ್ ಅಂದರೆ ವಿಧಾನಸಭಾ 2028ಕ್ಕೆ ಏನೇನು ಈ 7 ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ನಡೆಯಬೇಕಿತ್ತು ಆ ಎಲ್ಲ ಎಲೆಕ್ಷನ್ಸ್ಗಳು ಪ್ರಾಬಬಲಿ 2029ನಲ್ಲಿ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಬಿಕಾಸ್ ಆಫ್ ಡಿಲಿಮಿಟೇಷನ್ ಬಿಲ್ ಪಾಸ್ ಆಯಿತು ಅಂತಂದರೆ. ಹಾಗೇನಾದರೂ ಡಿಲಿಮಿಟೇಷನ್ ಬಿಲ್ ಪಾಸ್ ಆದರೆ 1 ನೇಷನ್ 1 ಎಲೆಕ್ಷನ್. ಭಾರತದ ಘನವೆತ್ತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಅನೇಕ ದಿನಗಳಿಂದ ಈ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾನೆ ಇದ್ದಾರೆ. ಅದಕ್ಕೆ ಶುಭ ಮುಹೂರ್ತ 2029 ಗೊತ್ತಿಲ್ಲ. ಹಾಗಾದರೆ ಡಿ ಕೆ ಶಿವಕುಮಾರ್ 29 ತನಕ ಸಿ ಎಂ ಆಗಿರ್ತಾರಾ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಎಸ್, 2029 ಡಿ ಕೆ ಸಿ ಎಂ ಆಗಿರ್ತಾನೆ. 2029ಕ್ಕೆ ದೇಶದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಬಹುತೇಕ ಫಿಕ್ಸ್ ಆಗುತ್ತೆ. ಅಸೆಂಬ್ಲಿ, ಲೋಕಸಭಾ ಕ್ಷೇತ್ರಗಳ ಡಿಲಿಮಿಟೇಷನ್ ಬಹುತೇಕ ಖಚಿತ ಆಗಿದೆ. ಯಾಕಂತಂದರೆ ಬಿಲ್ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. 2028ಕ್ಕೆ ರಾಜ್ಯದಲ್ಲಿ ನಡೆಯಲ್ಲ ಅಸೆಂಬ್ಲಿ ಎಲೆಕ್ಷನ್ಸ್. ಇಟ್ಸ್ ಗೋಯಿಂಗ್ ಟು ಬಿ ಆನ್ 2029. 2029ಕ್ಕೆ ನಡೆಯೋ ಸಾಧ್ಯತೆ ಇದೆ. 6 ತಿಂಗಳ ಅಂತರದಲ್ಲಿ 2 ಎಲೆಕ್ಷನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ. ಅದೇ ಉದ್ದೇಶಕ್ಕೆ ಈಗ 1 ನೇಷನ್ 1 ಎಲೆಕ್ಷನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. 2029 ಲೋಕಸಭಾ
ಜೊತೆಗೆ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ಸ್ಗಳು ಕೂಡ ಆಗುತ್ತೆ. ಯಾಕೆಂತಂದರೆ ಎರಡೆರಡು ಎಲೆಕ್ಷನ್ಸ್ಗಳನ್ನು 6 ತಿಂಗಳ ಅವಧಿಯಲ್ಲಿ ಮಾಡೋಕ್ಕಾಗಲ್ಲ. ಹೀಗಾಗಿ 2028ರಲ್ಲಿ ವಿಧಾನಸಭಾ ಚುನಾವಣೆಗೆ ನಡೆಯೋದಿಲ್ಲ, ಬಹುತೇಕ ಅದು ಡೌಟು ಅನ್ನುವಂಥದ್ದೇ ಈಗ ಗ್ರಾಸವಾಗಿರುವಂತಹ ದೊಡ್ಡ ಚರ್ಚೆ. ಹೀಗಾಗಿ ಡಿ ಕೆ ಶಿವಕುಮಾರ್ 3 ವರ್ಷಗಳ ಕಾಲ CM ಆಗಿರ್ತಾರೆ. ಲಿಟ್ರಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿ ಬಹುತೇಕ ಗಟ್ಟಿಯಾಗಿರುತ್ತೆ. 3 ವರ್ಷಗಳ ಕಾಲ CM ಸೀಟ್ನಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರೆ. ಅಂದರೆ 2029ರವರೆಗೂ ಕೂಡ ಹಿ ವಿಲ್ ಬಿ ದ CM ಆಫ್ ಕರ್ನಾಟಕ. ಇದು ದೈವಭಕ್ತಿ, ಧರ್ಮಿಷ್ಠ ಡಿ ಕೆಗೆ ಬಯಸದೇ ಬಂದಂತಹ ಭಾಗ್ಯ, ಒಂಥರ ಅಜ್ಜಯ್ಯನ ಕೃಪಾ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ. 2029ರ ಮೇ ಜೂನ್ನಲ್ಲಿ ಲೋಕಸಭಾ ಅಸೆಂಬ್ಲಿ ಈ 2 ಎಲೆಕ್ಷನ್ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ ಡಿ ಕೆ CM ಆಗಿರ್ತಾರೆ. 3 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಉತ್ತಮ ಆಡಳಿತ ನೀಡಿದರೆ ಮುಂದೆ ಇಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಜನ ಒಲವು ತೋರಿಸಿದರೆ ಮತ್ತೆ 5 ವರ್ಷ ಡಿ ಕೆ ಶಿವಕುಮಾರ್ ಅವರು CM ಆಗಿ ಫಿಕ್ಸ್ ಆಗ್ತಾರೆ ನಮ್ಮ ಕರ್ನಾಟಕಕ್ಕೆ. ಆಗ ಸಿದ್ದಣ್ಣನ ರೆಕಾರ್ಡ್ ಬ್ರೇಕ್ ಮಾಡಬಹುದು ಡಿ ಕೆ ಶಿವಕುಮಾರ್ ಅವರು. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮುಂದಿನ ಪೊಲಿಟಿಕಲ್ ಕೆರಿಯರ್ಗೆ ಗಟ್ಟಿಯಾದಂತಹ ಫೌಂಡೇಶನನ್ನು ಹಾಕಿಕೊಳ್ಳಬೇಕಾಗಿದೆ. ಹಾಕಿಕೊಳ್ಳುವಂತಹ ಪ್ರಸಂಗವೂ ಕೂಡ ಈಗ ರೈಟ್ ನೌ ಒದಗಿದೆ. ಯಾಕೆಂತಂದರೆ ಯಾವ ಆಧಾರದ ಮೇಲೆ ಈ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಡಿಲಿಮಿಟೇಷನ್ ಬಗ್ಗೆ ತೆಲಂಗಾಣದ ಈಗಿನ CM ಆಗಿರುವಂತಹ ರೇವಂತ್ ರೆಡ್ಡಿ ಸ್ಫೋಟಕ ಸುಳಿವನ್ನು ಕೊಟ್ಟಿದ್ದಾರೆ. ಬನ್ನಿ ಅದು ಏನು ಅನ್ನುವಂಥದ್ದನ್ನು ನೋಡೋಣ. ಲೆಟ್ಸ್ ಸಿ ದ್ಯಾಟ್ అదేను ಅನ್ನುವಂಥದ್ದನ್ನು ನೋಡೋಣ. నెలల ముందు ఖమ్మం గడ్డ మీద నుంచి నేను చెప్తున్నా, రాబోయే ఎన్నికలు 2029 డిసెంబర్లో జరగవు, 2028 డిసెంబర్లో జరగవు, 2029 మే జూన్ మాసంలో మన శాసనసభ ఎన్నికలు జరుగుతాయి. తెలంగాణ రాష్ట్రంలో ఉన్న 17 పార్లమెంట్లు సీట్లు 26 పార్లమెంట్లుగా మారుతాయి. 119 ఉన్న శాసనసభ నియోజకవర్గాలు 182కు పెరుగుతాయి. ఈరోజు చెప్తున్నా, 182 శాసనసభ నియోజకవర్గాలలో 117 సీట్ల పైన గెలిచి 117 మీడియా మిత్రులారా రాసుకోండి, 117 అంటే 117 శాసన సభ్యులను గెలిపించుకొని రెండవసారి తెలంగాణ రాష్ట్రంలో ప్రజాపాలనను కాంగ్రెస్ ప్రభుత్వాన్ని గెలిపిస్తాం. రాముడు మీద, భద్రాచలం రాముడు మీద ఆనా. ఇది ఖమ్మం కాంగ్రెస్ కార్యకర్తల మాట. కాసుకో చంద్రశేఖర్ రావు, నువ్వు, నీ కొడుకు, నీ అల్లుడు, నీ బిడ్డ, నీ చుట్టాలు, నీ భజన పరులు, నీ ఒప్పందాలు. ಇದು ಆಂಧ್ರ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿರುವಂತಹ ಮಾತು. ಇನ್ಫ್ಯಾಕ್ಟ್ ತೆಲಂಗಾಣದಲ್ಲಿಯೂ ಕೂಡ 2028ಕ್ಕೆ ನಡೆಯಬೇಕಾದಂತಹ ಎಲೆಕ್ಷನ್ಸ್ಗಳು 2028ಕ್ಕೆ ನಡೀತಾ ಇಲ್ಲ. ಆ ಎಲೆಕ್ಷನ್ಸ್ಗಳು 2029ರ ಮೇ ಮತ್ತು ಜೂನ್ನಲ್ಲಿ ನಡೆಯಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಇವರೇ ಬಹಿರಂಗಪಡಿಸಿದ್ದಾರೆ. ಅಂತಂದರೆ ಅವರಿಗೂ ಕೂಡ ಡಿಲಿಮಿಟೇಷನ್ ಆಗುವಂತಹ, ಅಂದರೆ 1 ನೇಷನ್ 1 ಎಲೆಕ್ಷನ್ ಆಗುವಂತಹ ಒಂದು ಗಾಳಿ ಸುದ್ದಿ ಕಿವಿಗೆ ಬಿದ್ದಿರುತ್ತೆ. ಆ ಕಾರಣಕ್ಕೆ ಇವತ್ತು ಹೇಳಿದ್ದಾರೆ, ಅದಾದಮೇಲೆ ನಮ್ಮ ಪಕ್ಷ ಮೆಜಾರಿಟಿಗೆ ಬರುತ್ತೆ, 117 ಮೆಜಾರಿಟಿ ನಾವು ಗಳಿಸ್ತೀವಿ, ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ ತೆಲಂಗಾಣದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಈಗ ಡಿಲಿಮಿಟೇಷನ್ನ ವಿಚಾರ ಬಹುತೇಕ ರಾಜ್ಯದ ಬೇರೆ ಬೇರೆ ಮುಖ್ಯಮಂತ್ರಿಗಳ ಕಿವಿಗೆ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಅವರ ಕಿವಿಗೂ ಕೂಡ ಆಬ್ವಿಯಸ್ಲಿ ಬಿದ್ದಿರುತ್ತೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ವಿಲ್ ಬಿ ಹ್ಯಾಪಿಯೆಸ್ಟ್ ಪರ್ಸನ್ ರೈಟ್ ನೌ ಇನ್ ಅ ಕರ್ನಾಟಕ. ಬಿಕಾಸ್ ಬಯಸದೆ ಬಂದ ಭಾಗ್ಯ, 2 ವರ್ಷ CM ಅಂತ ಅನ್ಕೊಂಡು CM ಕುರ್ಚಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಏರಿದ್ರೋ ಗೊತ್ತಿಲ್ಲ, ಈಗ ಅದು 3 ವರ್ಷಕ್ಕೆ ಎಕ್ಸ್ಟೆಂಡ್ ಆಗಬಹುದು ಅಂತಹ ಚಾನ್ಸಸ್ಗಳಿದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡೋಣ.